ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭಾರತಿ ಸ್ವಾಬಿ. ಸ್ನೇಹಿತರೆ, ಇವತ್ತಿನ ಸ್ನ್ಯಾಕ್ಸ್ಗೆ ನಾನು ಸಬ್ಬಸಿಗೆ ಸೊಪ್ಪಿನಿಂದ ವಡೆ ಮಾಡಿದ್ದೆ. ಇದು ತುಂಬ 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 ಟೇಸ್ಟಿಯಾಗಿತ್ತು ನೋಡಿ. ನೀವು ಒಮ್ಮೆ ಇದನ್ನು ಮಾಡಲೇಬೇಕು, ಅಷ್ಟು ರುಚಿಯಾಗಿತ್ತು. ಮನೆ ತುಂಬ ಇದರ ಅರೋಮನೆ ತುಂಬಿಕೊಂಡಿತ್ತು. ಇದಕ್ಕೆ ಕೇವಲ 3-4 ಇಂಗ್ರೀಡಿಯೆಂಟ್ಸ್ ಅಷ್ಟೇ ಸಾಕು. ನೋಡಿ, ನಾನು 1 ಕಪ್ಪು ಕಡಲೆಬೇಳೆಯನ್ನು 1 ಅವರ್ ಮೊದಲು ನೆನೆಸಿಟ್ಕೊಂಡಿದ್ದೆ. ಇದನ್ನು ಚೆನ್ನಾಗಿ 3-4 ಸಲ ವಾಶ್ ಮಾಡಿ ಆಮೇಲೆ ನೀರು ಹಾಕಿ ನೆನೆಸಿಟ್ಕೊಳ್ಬೇಕು. ಆನಂತರ ನೋಡಿ, 2 ಸಬ್ಬಸಿಗೆ ಸೊಪ್ಪಿನ ಕಟ್ಟನ್ನು ಮಾರ್ಕೆಟಿಂದ ತಂದಿದ್ದೆ. ನಾನು ಸುಮಾರಾಗಿ ಯಾವುದೇ ಸೊಪ್ಪನ್ನು ಮಾರ್ಕೆಟಿಂದ ತರಲ್ಲ. ಇದನ್ನು ನನಗೆ ಹತ್ರ ಬೆಳೆಸಲಿಕ್ಕಾಗಲಿಲ್ಲ, ಅದಕ್ಕೆ ನಾನು ಇದನ್ನು ಮಾರ್ಕೆಟಿಂದ ವಾರಕ್ಕೆ ಒಮ್ಮೆಯಾದರೂ ಇದನ್ನು ಬಳಸಬೇಕೆನ್ನುವುದನ್ನು ಓದಿದ್ದೆ. ಇದರಲ್ಲಿ ವಿಟಮಿನ್ ಎ, ವಿಟಮಿನ್ ಸಿ, ಕಬ್ಬಿಣ, ಕ್ಯಾಲ್ಸಿಯಂ ಮತ್ತು ಮ್ಯಾಂಗನೀಸ್ ಹೆಚ್ಚಿದ್ದು ಸಾಕಷ್ಟು ಆರೋಗ್ಯ ಪ್ರಯೋಜನಗಳನ್ನು ಇದು ಹೊಂದಿದೆ. ಆದ್ದರಿಂದ ನೋಡಿ ಸ್ನೇಹಿತರೆ, ನೀವು ಕೂಡ ಈ ಸಬ್ಬಸಿಗೆ ಸೊಪ್ಪಿನನ್ನು ವಾರಕ್ಕೊಮ್ಮೆಯಾದರೂ ಬಳಸಿ ನೋಡಿ. ಪಲ್ಯಕ್ಕಿಂತ ಈ ರೀತಿಯಾಗಿ ವಡೆ ಮಾಡಿದರೆ ಮಕ್ಕಳು ತುಂಬ ಖುಷಿಯಿಂದ ತಿಂತಾರೆ. ಮಕ್ಕಳಿಗೆ ಸ್ನ್ಯಾಕ್ಸ್ಗೆ ಏನಾದರೂ ಈ ಮಳೆಗಾಲದ ಟೈಮ್ನಲ್ಲಿ ಈ ರೀತಿ ಕುರ್ಕುರಿ ಆಗಿರುವಂಥದ್ದು, ಎಣ್ಣೆಯಲ್ಲಿ ಕಡಿದದ್ದನ್ನು ಇಷ್ಟಪಡ್ತಾರೆ. ಆವಾಗಲೂ ನಾನು ಈ ಸಸ್ಯಗಳನ್ನು ಬಳಸಿ ಮಾಡೋದನ್ನೇ ಹೆಚ್ಚಿನದಾಗಿ ಪ್ರಿಫರ್ ಮಾಡ್ತೇನೆ. ನೋಡಿ, ಈಗ 1 ಅವರ್ ಆಗಿದೆ. ನೆನೆಸಿಟ್ಟಿದ್ದ ಕಡಲೆಬೇಳೆಯನ್ನು ಈಗ ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೇನೆ. ನೋಡಿ, ಮಿಕ್ಸಿ ರನ್ ಆಗಲಿಕ್ಕೆ ನೀವು ನೀರು ಹಾಕಬೇಕಂತಲೇ ಇಲ್ಲ. ನೋಡಿ, ನಾನು ಒಂದು 1/4 ಲೋಟ ತಗೊಂಡಿದ್ದೆ, ಅದರಲ್ಲಿ 1-2 ಸ್ಪೂನ್ ಅಷ್ಟೇ ಹಾಕಿದ್ದೇನೆ. ನೋಡಿ ಫ್ರೆಂಡ್ಸ್, ಇದನ್ನು ನೆನ್ಪಿಟ್ಕೊಳ್ಳಿ. ರುಬ್ಬುವಾಗ ನೀರು ಹಾಕಬೇಕಂತಲೇ ಇಲ್ಲ, ಬೇಕಿದ್ದರೆ ಹಾಕ್ಕೊಳ್ಳಿ. ನೋಡಿ, ನಾನೀಗ ರುಬ್ಬಿ ಆಯಿತು. ನೋಡಿ ಫ್ರೆಂಡ್ಸ್, ತರಿಯಾಗಿ ರುಬ್ಬಬೇಕು. ಅಲ್ಲಲ್ಲಿ ಇಡೀ ಕಡಲೆಬೇಳೆ ಇದ್ರೂ ಪರವಾಗಿಲ್ಲ. ನೋಡಿ, ಈಗ ಇದಕ್ಕೆ ನೋಡಿ, 1 ದೊಡ್ಡ ಈರುಳ್ಳಿಯನ್ನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೆ. ನೀವು ಬೇಕಾದರೆ 2 ಈರುಳ್ಳಿಯನ್ನು ತೆಗೆದುಕೊಳ್ಬೋದು. ನೋಡಿ, ಅದನ್ನೀಗ ಇದಕ್ಕೆ ಸೇರಿಸ್ತಾ ಇದ್ದೇನೆ. ಹಾಗೆ ಅನಂತರ ನೋಡಿ, ಸಬ್ಬಸಿಗೆ ಸೊಪ್ಪುಗಳನ್ನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೇನೆ, ಅದನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೇನೆ. ಆನಂತರ ನೋಡಿ, ನಮ್ಮ ಮನೆಯಲ್ಲಿ ಬೆಳೆದ 5-6 ಬಿಳಿ ಮೆಣಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಇದಕ್ಕೆ ಸೇರಿಸಿದ್ದೇನೆ. ಮತ್ತು ಅರ್ಧ ಸ್ಪೂನು ಉಪ್ಪನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೇನೆ. ಈಗ ಇವೆಲ್ಲವನ್ನು ಸರಿಯಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಕಂಪ್ಲೀಟಾಗಿ ಎಲ್ಲವೂ ಕೂಡ ಅದರಲ್ಲಿ ಸೇರಿಕೊಳ್ಳುವಾಗೆ ಮಾಡಬೇಕು. ನೋಡಿ ಫ್ರೆಂಡ್ಸ್, ಇದಾದ ನಂತರ ಒಂದು ಚಿಕ್ಕ ಕಡಾಯಿಯಲ್ಲಿ ಎಣ್ಣೆ ಹಾಕಿ ಅದನ್ನು ಸ್ಟವ್ ಮೇಲೆ ಇಟ್ಟಿದ್ದೇನೆ. ಈಗ ಮಿಶ್ರಣದ ಒಂದು ಚಿಕ್ಕ ಪಾಟನ್ನು ತೆಗೆದುಕೊಂಡು ಈ ರೀತಿಯಾಗಿ ಮಾಡ್ಕೊಂಡಿದ್ದೇನೆ ಮತ್ತು ಅದನ್ನು ಈಗ ಕಡಾಯಿಗೆ ಹಾಕ್ತಾ ಇದ್ದೇನೆ. ನೋಡಿ ಫ್ರೆಂಡ್ಸ್, ಇನ್ನೊಂದು ವಡವನ್ನು ತಟ್ಟಿ ಅದನ್ನು ಕೂಡ ಈಗ ಕಡಾಯಿಗೆ ಹಾಕ್ತಾ ಇದ್ದೇನೆ. ಹೀಗೆ ಒಮ್ಮೆಗೆ 4 ವಡವನ್ನು ಕಡಾಯಿಗೆ ಹಾಕಿದ್ದೇನೆ. ಫ್ರೆಂಡ್ಸ್, ಈ ಹೆಲ್ದಿ ವಡವನ್ನು ಮಾಡುವುದು ತುಂಬ ಸುಲಭ. ನೋಡಿ, ನೀವು ನಾಳೆನೇ ಇದನ್ನು ಮಾಡಿ, ತುಂಬ ತುಂಬ ಟೇಸ್ಟಿ ಆಗುತ್ತೆ. ಸೊಪ್ಪಿನ ಅರೋಮ ಮನಸ್ಸಿಗೆ ಹಿತ ಕೊಟ್ಟು ಇನ್ನೂ ಕೂಡ ಟೇಸ್ಟ್ ಹೆಚ್ಚಾಗುವ ಹಾಗೆ ಮಾಡುತ್ತೆ. ನೋಡಿ ಫ್ರೆಂಡ್ಸ್, ಎಣ್ಣೆಯಲ್ಲಿ ಡೀಪ್ ಫ್ರೈ ಆಯಿತು. ಈಗ ಇದನ್ನು ಪೇಟೆಗೆ ತೆಗೆದು ಹಾಕ್ತಾ ಇದ್ದೇನೆ. ಇದು ಎಣ್ಣೆಯನ್ನು ಜಾಸ್ತಿ ಹೀರ್ಕೊಳ್ಳುವುದಿಲ್ಲ, ಆದ್ದರಿಂದ ತುಂಬ ಖುಷಿಯಿಂದ ಇದನ್ನು ತಿನ್ಬೋದು. ನೋಡಿ ಫ್ರೆಂಡ್ಸ್, ಅಲ್ಲಲ್ಲಿ ಹಸಿರು ಸೊಪ್ಪು ಕಾಣಿಸೋದ್ರಿಂದ ತುಂಬ ಖುಷಿ ಕೊಡುತ್ತೆ. ನೋಡಿ ಫ್ರೆಂಡ್ಸ್, ಹೊರಗಿನ ಲೇಯರು ಗರಿ ಗರಿಯಾಗಿದ್ದು ತುಂಬ ಟೇಸ್ಟಿಯಾಗಿದೆ.